ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಒಂದು ಭಯಂಕರವಾದ ವಿಷಯ ತಿಳಿದುಕೊಂಡ ನಂತರ ನಿಮ್ಮ ಜೀವನದಲ್ಲಿ ಭೂಕಂಪ ಬರುತ್ತದೆ. ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಮೇಷ ರಾಶಿಯವರೇ, ನಿಮ್ಮ ಮನೆ ಮತ್ತು ನಿಮ್ಮ ಜೀವನ ಯಾವಾಗಲೂ ಅದ್ಭುತ ಮತ್ತು ವಿಶೇಷವಾದ ಸಮಯದ ಜೊತೆ ಕೊಂಡಿಯಾಗಿದೆ. ಹೌದು, ಮೇಷರಾಶಿಯ ಸ್ನೇಹಿತರಿಗೆ ಜೂನ್ 10ರಿಂದ ಜೂನ್ 15ನೇ ತಾರೀಕಿನವರೆಗೆ ದೊಡ್ಡದಾದ 4 ಶುಭ ಸುದ್ದಿಗಳು ಸಿಗುವಂತಹ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಶುಭ ಸುದ್ದಿಗಳನ್ನು ತಿಳಿದುಕೊಂಡ ನಂತರ ಭೂಮಿ ಬಾಯಿ ಬಿಡುತ್ತದೆ. ನೀವು ಆಶ್ಚರ್ಯ ಪಡುತ್ತೀರಾ, ಏಕೆಂದರೆ ಅಂಥದ್ದೊಂದು ದೊಡ್ಡದಾದ ಭಯಂಕರವಾದ ಘಟನೆ ನಿಮ್ಮ ಜೀವನದಲ್ಲಿ ಜರುಗೋದಕ್ಕೆ ಏನು ಕಾರಣ? ಖಂಡಿತವಾಗಿ ಗ್ರಹಗತಿಗಳ ಸ್ಥಾನ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತಿದೆ. ಹಾಗಾದರೆ ಯಾವ ರೀತಿ ಅದೃಷ್ಟಕರವಾದ ಆಶ್ಚರ್ಯಕರವಾದ ಘಟನೆಗಳು ಮೇಷರಾಶಿಯವರ ಜೀವನದಲ್ಲಿ ಜರುಗುತ್ತದೆ ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ವಿಶೇಷ ಮತ್ತು ಭಯಂಕರವಾದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ. ಈ ಸಮಯದಲ್ಲಿ ನೀವು ಅನುಭವಿಸುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೆ, ಪ್ರತಿಯೊಂದು ತೊಂದರೆಗಳಿಗೆ, ಪ್ರತಿಯೊಂದು ದುಃಖಗಳಿಗೆ ಎಲ್ಲದಕ್ಕೂ ಕೂಡ ಅಂತ್ಯ ಹಾಡುವಂತಹ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡದಾದ ಘಟನೆ ಸಂಭವಿಸುತ್ತದೆ. ಹೌದು ಸ್ನೇಹಿತರೆ, ಹಗಲು ಪ್ರಾರಂಭವಾಗುತ್ತದೆ, ರಾತ್ರಿ ಮುಕ್ತಾಯವಾಗುತ್ತದೆ. ಈ 4 ದೊಡ್ಡ ಘಟನೆಗಳು ನಿಮ್ಮ ಜೀವನದಲ್ಲಿ ಜರುಗಲು ವಿಧಿಯ ಆಟ ಪ್ರಾರಂಭವಾದ ಕಾರಣ ನಿಮ್ಮ ದೊಡ್ಡದಾದ ಕನಸುಗಳು ನನಸಾಗುತ್ತದೆ. ಅತಿ ಭಯಂಕರವಾಗಿರುವಂತಹ ವಿಷಯಗಳು ಕೂಡ ಈ ಸಮಯದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತದೆ. ಮುಂದಿನ 4-5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 7 ಜೀವಿತ ಅವಧಿಯಲ್ಲಿ ಅನುಭವಿಸದೇ ಇರುವಷ್ಟು ಸಂತೋಷ, ದುಃಖ ಎಲ್ಲವನ್ನ ಕೂಡ ಒಟ್ಟಿಗೆ ಅನುಭವಿಸುವಂತಹ ಸುಸಂದರ್ಭ ಪ್ರಾರಂಭವಾಗುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜೂನ್ 10, 11, 12, 13, 14, 15ರ ನಂತರ ನಿಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತದೆ, ಏಕೆ ಸಂಭವಿಸುತ್ತದೆ ಅದನ್ನು ತಿಳಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ವಿಶೇಷವಾದ ಘಟನೆಗಳು ರಾತ್ರಿ ಮತ್ತು 4 ಪಟ್ಟು ಹೆಚ್ಚಾಗುವಂತಹ ಸಂಕ್ಷಿಪ್ತವಾಗಿ ಹೇಳೋದಾದರೆ ಮುಂದಿನ 4-5 ದಿನಗಳಲ್ಲಿ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು, ನಿಮ್ಮ ಜೀವಿತ ಅವಧಿಯ ಅತಿ ದೊಡ್ಡ ಶುಭ ಸುದ್ದಿಗಳನ್ನು ನೀವು ಸ್ವೀಕರಿಸುತ್ತೀರಾ. ನೀವು ಹಲವಾರು ವರ್ಷಗಳಿಂದ ಯಾವುದಕ್ಕೋಸ್ಕರ ಶ್ರಮಿಸುತ್ತಿದ್ದೀರೋ, ಯಾವುದಕ್ಕೋಸ್ಕರ ಕಷ್ಟಪಡ್ತಿದ್ದೀರೋ, ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರೋ ಅಂತಹ ಕನಸೊಂದು ನಿಮ್ಮ ಮನೆ ಬಾಗಿಲನ್ನು ತಟ್ಟುವಂತಹ ವಿಶೇಷವಾದ ಸಮಯ. ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಘಟನೆಗಳನ್ನು ಈಗ ನಾವು ವಿವರವಾಗಿ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೀವಿ. ನಿಮ್ಮ ಜೀವನದ ಒಂದು ವಿಶೇಷವಾದ ಭಾಗವನ್ನು ತಲುಪಿರುವಂತಹ ಮೇಷ ರಾಶಿಯವರೇ, ನಿಮ್ಮ ಮನೆ ದೇವರನ್ನ, ನಿಮ್ಮ ಕುಲ ದೇವರನ್ನ ಈ ಸಮಯದಲ್ಲಿ ಪೂಜಿಸೋದನ್ನ ಮರಿಬೇಡಿ. ಏಕೆಂದರೆ ನಿಮ್ಮ ಕುಲ ದೇವರೇ ನಿಮ್ಮ ಎಲ್ಲ ಅದೃಷ್ಟಕ್ಕೂ ಕಾರಣವಾಗಿರ್ತಾರೆ. ಅವರು ನೀಡುವಂತಹ ಒಂದು ಆಶೀರ್ವಾದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳಿಂದ, ಸಾಲಬಾಧೆಗಳಿಂದ ಪರಿಹಾರ ನೀಡೋದಕ್ಕೆ ಒಂದು ಸಹಾಯಕವಾಗುತ್ತೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಹೃದಯ ಅತ್ಯಂತ ಮೃದು ಹಾಗೂ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಜನರು, ನಿಮ್ಮ ಇಡೀ ಕುಟುಂಬವು ಕೂಡ ಈ ಸಮಯದಲ್ಲಿ ದೇವರ ಆಶೀರ್ವಾದಕ್ಕೆ ಒಳಗಾಗ್ತಾ ಇದೆ. ಮತ್ತು ನಿಮ್ಮ ಪ್ರೀತಿ, ಗೌರವ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ಈಗ ಕೈ ಹಿಡಿಯುತ್ತದೆ. ಈ ಸಮಯವನ್ನು ಖಂಡಿತ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಸಮಯದಲ್ಲಿ ಬಂದಂತಹ ಅದೃಷ್ಟ ಯಾವಾಗಲೂ ಜೊತೆಗಿರೋದಿಲ್ಲ. ಅಂತಹ ಅದೃಷ್ಟವನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಹಲವಾರು ಪ್ರಮುಖವಾದ ಬದಲಾವಣೆಗಳು ನಡೆಯದೇ ನಿಂತು ಹೋಗುತ್ತದೆ. ನಿಮ್ಮ ಜೀವನವನ್ನು ಈಗ ಬದಲಾವಣೆಯ ಮೂಲಕ ಮುಂದಿನ 4-5 ದಿನಗಳಲ್ಲಿ ಪ್ರಮುಖವಾದ ಆಸೆಗಳನ್ನು ಪೂರೈಸುವಂತಹ ಸಮಯ. ಹೌದು, ಇದು ಸಂಪೂರ್ಣವಾಗಿ ನಿಜ. ಈಗ ನೀವು ವರ್ಷಗಳಿಂದ ಕಾಯುತ್ತಿದ್ದಂತಹ ದೊಡ್ಡ ಆಸೆ, ಆ ಒಂದು ವಿಷಯ ನಿಮ್ಮ ಹತ್ತಿರ ಬರುತ್ತಿದೆ. ಆದರೆ ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ಕೂಡ ಮುಖ್ಯವಾಗಿರುತ್ತೆ. ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮ ಅದೃಷ್ಟವನ್ನು ನಿಮ್ಮಿಂದ ದೂರ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಯಾವ ರೀತಿ ನೀವು ಅದೃಷ್ಟವನ್ನು ಹಿಂಬಾಲಿಸಬೇಕು, ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಯಾವ ರೀತಿ ಅದನ್ನು ಸ್ವೀಕರಿಸಬೇಕು, ನಿಮ್ಮ ಕಠಿಣ ಪರಿಶ್ರಮವನ್ನು ಭಗವಂತ ನೋಡಿದ್ದಾನೆ. ಈಗ ನಿಮ್ಮ ತಾಳ್ಮೆಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಒಂದು ಮಗು ಜಿಗಿಯುವಾಗ ಭಯ ಪಡೋದಿಲ್ಲ, ಏಕೆಂದರೆ ತನ್ನ ತಂದೆ ತಾಯಿಯ ಮೇಲೆ ಮಗುವೇ ಇರುವಂತಹ ಅತಿಯಾದ ನಂಬಿಕೆ ಎತ್ತವರು ತನ್ನನ್ನು ಬೀಳಲು ಬಿಡುವುದಿಲ್ಲ ಎಂದು ನಂಬುತ್ತದೆ. ಹಾಗೆ ದೇವರು ಕೂಡ ನಿಮ್ಮನ್ನು ಎಂದಿಗೂ ಬೀಳಲು ಬಿಡುವುದಿಲ್ಲ. ಈ ಜಗತ್ತಿನಲ್ಲಿರುವಂತಹ ಜನರು ನಿಮ್ಮನ್ನು ಯಾವತ್ತೂ ಕೂಡ ಮೋಸ ಮಾಡಿದ್ದಾರೆ ಮತ್ತು ಎಂಥದ್ದೇ ಆದ ಕಷ್ಟದಲ್ಲೂ ನಿಮ್ಮನ್ನು ಕೈ ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ಜನರನ್ನ ನಂಬುವ ಬದಲು ಭಗವಂತನ ನಂಬಿ ಅವನಿಗೋಸ್ಕರ ನಿಮ್ಮ ಸಮಯವನ್ನು ಅರ್ಪಿಸಿದರೆ ಯಾವತ್ತೂ ಕೂಡ ಅದು ವ್ಯರ್ಥವಾಗೋದಿಲ್ಲ. ಹೌದು, ಈ ಸಮಯದಲ್ಲಿ ದೇವರು ನಿಮ್ಮ ಕಠಿಣ ಪರಿಶ್ರಮಕ್ಕೆ, ನಿಮ್ಮ ಕಾರ್ಯಗಳಿಗೆ ಉತ್ತಮವಾದ ಪ್ರತಿಫಲವನ್ನು ನೀಡ್ತಿದ್ದಾನೆ. ಅವನು ಎಂದಿಗೂ ದ್ರೋಹ ಮಾಡೋದಿಲ್ಲ. ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಾ, ನಂಬಿಕೆಯನ್ನು ಇಟ್ಟುಕೊಳ್ಬೇಕು. ನಿಮ್ಮ ಮನೆ ಮತ್ತು ಮನಸ್ಸು, ನಿಮ್ಮ ಜೀವನ ಯಾವಾಗಲೂ ಕಠಿಣ ಪ್ರವೇಶದ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳುತ್ತದೆ.
ಏಕೆಂದರೆ ನಿಮ್ಮ ಆಸೆಗಳು ಈಗ ನನಸಾಗುವಂತಹ ಸಮಯವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬಹುತೇಕವಾದ ಒಂದು ಅತ್ಯಂತ ವಿಶೇಷವಾದ ಸುವರ್ಣ ಯುಗ ಪ್ರಾರಂಭವಾಗುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವನ್ನ ಕೂಡ ಬರಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಅದ್ಭುತವಾದ ಕ್ಷಣವೆಂದು ಪ್ರಾರಂಭಿಸುವಂತಹ ಸರಿಪಡಿಸುವಂತಹ ಗ್ರಹಗಳ ಸ್ಥಾನ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಬಾಗಿಲು ತೆರೆದುಕೊಡುತ್ತದೆ. ಪ್ರೀತಿಯ ಸಂಬಂಧಗಳಲ್ಲೂ ಕೂಡ ಒಂದು ಅದ್ಭುತವಾದ ಬದಲಾವಣೆ ಕಂಡುಬರುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಫಲ ದೊರೆಯುವ ಸಮಯ ಇದಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದ್ಭುತವಾದ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಹಣೆ ಬರಹವನ್ನು ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ದೇವರು ನಿಮಗೆ ಆಶೀರ್ವಾದದ ಮೂಲಕ ಉತ್ತಮವಾದ ಸಮಯ ಮತ್ತು ಯಶಸ್ಸು, ನಿಮ್ಮ ಪ್ರತಿಭೆಗೆ ತಕ್ಕ ಪ್ರತಿಫಲವನ್ನು ಈಗ ಕೊಡ್ತಾ ಇದ್ದಾನೆ. ಈ ಒಂದು ದಿನ ಆ ಸಮಯವು ಯಾರೊಬ್ಬರ ಇಡೀ ಜೀವನವನ್ನು ಬದಲಾಯಿಸುತ್ತದೆ. ಈಗ ನೀವು ಊಹಿಸದಷ್ಟು ಬಿರುಗಾಳಿ ನಿಮ್ಮ ಬಾಳಿನಲ್ಲಿ ಬರುತ್ತದೆ. ಭೂಮಿ ಬಾಯಿ ಬಿಡುವಷ್ಟು ಜೀವನವನ್ನು ಅಪ್ಪಳಿಸುತ್ತದೆ. ಸ್ನೇಹಿತರೆ, ಮುಂದಿನ 4-5 ದಿನದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆ ಮತ್ತು ಮನಸ್ಸಿನಲ್ಲಿ ಭಾರಿ ದೊಡ್ಡ ಬದಲಾವಣೆಗೆ ಒಳಗಾಗುತ್ತೀರಾ. ಈ ಸಮಯವು ನಿಮಗೆ ಅತ್ಯಂತ ಮುಖ್ಯವಾಗಿರುತ್ತೆ. ಈ ಸಂದರ್ಭದಲ್ಲಿ ನೀವು ಬಹಳಷ್ಟು ವಿಷಯವನ್ನ ಯಾರೊಂದಿಗಾದರೂ ಚರ್ಚಿಸಬಹುದು. ಯಾವುದೇ ವಿಷಯವನ್ನ ನಿಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಬದಲಾವಣೆಯನ್ನ ಅಥವಾ ಹೊಸ ಕೆಲಸಕ್ಕೆ ಪ್ರಾರಂಭಿಸುವುದನ್ನ ಯಾರ ಬಳಿಯೂ ಕೂಡ ತಪ್ಪಾಗಿ ಕೂಡ ಹೇಳೋದಕ್ಕೆ ಪ್ರಯತ್ನ ಪಡಬೇಡಿ. ನಿಮ್ಮ ಜೀವನದ ಹಾದಿಯನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಳ್ಳೆಯ ಸುದ್ದಿಯನ್ನ ನೀವು ಸ್ವೀಕರಿಸುತ್ತೀರಾ. ಯಾವುದರ ಮುಖಾಂತರ ಹಣ ಬರುತ್ತದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಹೊಸದಾಗಿ ಆರಂಭವಾಗುತ್ತದೆ. ಏಕೆಂದರೆ ಪ್ರಮುಖವಾದ ವಿಷಯಗಳು ಕೇವಲ ಒಂದೇ ರಾತ್ರಿಗಳಲ್ಲಿ ರಹಸ್ಯದೊಂದಿಗೆ ಪ್ರಾರಂಭವಾಗುತ್ತದೆ. ನಿಜವಾದ ಭಕ್ತರಿಗಾಗಿ ದೇವರು ಯಾವಾಗಲೂ ಕೂಡ ಕರುಣೆಯ ಮಳೆಯನ್ನು ಸುರಿಸುತ್ತಾನೆ. ಈಗ ಕರುಣೆಯ ಮಳೆಯು ಮೇಷರಾಶಿಯವರ ಜೀವನದಲ್ಲಿ ಜೂನ್ 10ರಿಂದ 15ನೇ ತಾರೀಕಿನ ಒಳಗಾಗಿ ಒಂದು ದಿನದಲ್ಲಿ ಬಂದು ಅಪ್ಪಳಿಸುತ್ತದೆ. ಅದನ್ನು ಕಂಡುಕೊಂಡ ನಂತರ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ. ನಿಮ್ಮ ಆಸೆ ಕನಸುಗಳು ನೆರವೇರುತ್ತದೆ. ಸಾಲಬಾಧೆಯಿಂದ ಪರಿಹಾರ ಸಿಗುತ್ತೆ. ಹೊಸದಾದ ಒಂದು ಶಕ್ತಿಯನ್ನು ನಿರ್ಮಿಸಿಕೊಳ್ತೀರಾ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಬಲವನ್ನು ಪಡೆದುಕೊಳ್ತೀರಾ. ಹೊಸ ಶ್ರೀಮಂತಿಕೆಯ ಹಾದಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಏಕೆಂದರೆ ದೇವರು ಯಾವಾಗಲೂ ಮಕ್ಕಳ ವಿಚಾರದಲ್ಲಿ ಪರೀಕ್ಷೆಯನ್ನು ಕೊಟ್ಟು ಒಳ್ಳೆಯ ಒಂದು ದಾರಿಗೆ ಕಳಿಸುತ್ತಾನೆ. ಅವನು ಯಾವಾಗಲೂ ಒಳ್ಳೆಯದಕ್ಕೋಸ್ಕರ ನಮ್ಮ ಮೇಲೆ ಪರೀಕ್ಷೆಯನ್ನ ಮಾಡ್ತಾನೆ. ಮುಂದಿನ 4-5 ದಿನದಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಬರುವಂತಹ ಮೊದಲನೆಯ ಅದೃಷ್ಟ ಅಂದರೆ ಖಂಡಿತವಾಗಿ ದೇವರ ಆಶೀರ್ವಾದ. ಅದು ನಿಮಗೆ ಹಣದ ರೂಪದಲ್ಲಿ ಬರಬಹುದು ಅಥವಾ ಆಸ್ತಿಯ ರೂಪದಲ್ಲಿ ಬರಬಹುದು. ಯಾವುದೋ ಒಂದು ಅಪರಿಚಿತ ಆಸ್ತಿ ಅಥವಾ ನಿಮ್ಮ ಪೂರ್ವಜರ ಆಸ್ತಿ ನಿಮ್ಮ ಕೈ ಸೇರಬಹುದು. ನೀವು ಬರದೇ ಇಲ್ಲ ಅಂತ ಅಂದ್ಕೊಂಡು ಮರ್ತಿದಂಥ ಹಣ ಕೂಡ ಬಂದು ಬಿಡುತ್ತೆ. ನೀವು ಸಾಲವಾಗಿ ಕೊಟ್ಟಂಥ ಹಣ ಮರಳಿ ಬಾರದೆ ನಿಮ್ಮ ಕೈ ಸೇರದೇ ಇದ್ದರೆ ಅಂಥ ಹಣ ಕೂಡ ಈ ಸಮಯದಲ್ಲಿ ಬರುತ್ತೆ. ನಿಮಗೆ ತುಂಬ ಸಂತೋಷವಾಗುತ್ತೆ. ನಿಮ್ಮ ಎಲ್ಲ ಆಸೆಗಳು ಈಡೇರುವಂಥ ಹಾದಿಯಲ್ಲಿ ಇರುತ್ತದೆ. ಈ ಒಂದು ಪ್ರಮುಖವಾದ ವಿಷಯ ಹಣಕಾಸಿನಲ್ಲಿ ಬದಲಾವಣೆ, ಸಾಲದ ರೂಪದಲ್ಲಾದರೂ ಸರಿಯೇ ಅಥವಾ ಯಾವುದೋ ಒಂದು ಪೂರ್ವಜರ ಆಸ್ತಿಯ ಮುಖಾಂತರವಾದರೂ ನಿಮಗೆ ಹಣ ಅಥವಾ ಆಸ್ತಿ ಸಿಗುವಂತಹ ವಿಶೇಷವಾದ ಹೊಸದಾದ ಒಂದು ಸಂದರ್ಭ ಶುರುವಾಗ್ತಾ ಇದೆ. ಇನ್ನು ಮುಂದಿನದಾಗಿ ಎರಡನೇದಾಗಿ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಪ್ರಮೋಷನ್ ಅಥವಾ ಉದ್ಯೋಗದಲ್ಲಿ ಸಿಗ್ತಾ ಇರಬೇಕಾದಂಥ ಗೌರವ, ಬೆಲೆ, ಉತ್ತಮವಾದ ಸ್ಥಾನಮಾನ ಎಲ್ಲವೂ ಕೂಡ ಈ ಸಮಯದಲ್ಲಿ ನಿಮ್ಮ ಪಾಲಿಗೆ ದೊರೆಯುವ ಸಾಧ್ಯತೆ ಇದೆ. ನೀವು ಅಂದುಕೊಳ್ಳದೆ ಇರುವಷ್ಟು ವಿಶೇಷವಾಗಿ ಲಾಭವನ್ನು ಮತ್ತು ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆಯನ್ನು ಅಥವಾ ವಿದೇಶಕ್ಕೆ ಹೋಗುವಂಥ ಅವಕಾಶವನ್ನು ಪಡೆದುಕೊಳ್ತೀರಾ. ನೀವು ಯಾರೊಂದಿಗಾದರೂ ಸಂಪರ್ಕ ಸಾಧಿಸಬೇಕು, ದೊಡ್ಡ ವ್ಯಕ್ತಿಯನ್ನು ಭೇಟಿ ಮಾಡಬೇಕು, ಅವರೊಂದಿಗೆ ಸಮಯವನ್ನು ಕಳಿಬೇಕು ಅಂತ ಆಸೆ ಪಟ್ಟಿದ್ರೆ ಅಂಥದ್ದು ಕೂಡ ಈಗ ನಡೆಯುವಂತಹ ಸುಸೂತ್ರವಾದ ಸಮಯ. ನಿಮ್ಮೊಂದಿಗೆ ದೈವಿಕ ಶಕ್ತಿ ಇರೋದ್ರಿಂದ ನಿಮ್ಮ ಎಲ್ಲ ಆಸೆಗಳು ಒಂದಾದ ನಂತರ ಎಲ್ಲವೂ ಕೂಡ ಪೂರ್ಣವಾಗುತ್ತೆ. ನೀವು ಏನೇ ಆಗೋದಿಲ್ಲ ಅಂತ ಕೈಬಿಟ್ಟು ಕುಳಿತಿರುವಂಥ ಕೆಲಸಗಳು ಈಗ ಪೂರ್ಣವಾಗುವಂತಹ ಒಂದು ಸಮಯಕ್ಕೆ ಬಂದು ತಲುಪುತ್ತದೆ. ಮೂರನೇದಾಗಿ ಯಾರಾದರೂ ನಿಮ್ಮ ಮೇಲೆ ಮಾಟ ಅಥವಾ ಮಂತ್ರ ತಂತ್ರಗಳನ್ನು ಮಾಡಿ ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅಂಥವರ ಎಲ್ಲ ರೀತಿಯ ತಂತ್ರಗಳು ವಿಫಲವಾಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತೆ. ಮನೆಯಲ್ಲಿ ಸಿಹಿ ಸುದ್ದಿಗಳು, ಸಂತೋಷದ ಒಂದು ಒಡನಾಟ, ನಕಾರಾತ್ಮಕ ಶಕ್ತಿಗಳಿಂದ ಪರಿಹಾರ. ನಿಮ್ಮನ್ನು ಯಾವ ರೀತಿ ನಕಾರಾತ್ಮಕವಾದ ತೊಂದರೆಗಳಿಂದ ಸುತ್ತುವರೆದಿದ್ರು ಅವುಗಳನ್ನು ಜಯಿಸಲು ನಿಮಗೆ ಸಹಾಯ ಮಾಡುವಂತಹ ಒಂದು ದೈವಿಕ ಅನುಗ್ರಹ ಸಿಗ್ತಾ ಹೋಗುತ್ತೆ. ಯಾವುದೋ ನಿಮಗೆ ಹಾನಿ ಮಾಡುವುದಿಲ್ಲ. ನೀವು ನಿಜವಾಗಿ ಮಾತೃದೇವಿಯನ್ನ ಆಶೀರ್ವಾದವನ್ನು ಪಡೆದುಕೊಳ್ತೀರಾ. ಈಗ ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಸಕಾರಾತ್ಮಕವಾಗಿರುವಂತಹ ಪರಿವರ್ತನೆ, ದೇಹ ಮನಸ್ಸು ಎಲ್ಲವೂ ಕೂಡ ಹಗುರವಾಗಿರುತ್ತದೆ. ನಿಮ್ಮ ಯೋಚನೆಗಳು ಸಕಾರಾತ್ಮಕವಾಗಿರುತ್ತದೆ. ರಾತ್ರಿಯ ಸಮಯದಲ್ಲಿ ಹೊಸ ಹೊಸ ಆಲೋಚನೆಗಳು ನಿಮ್ಮನ್ನು ಸುತ್ತುವರಿಯುತ್ತದೆ. ನೀವು ಅನುಭವಿಸುತ್ತಿರುವಂತಹ ಪ್ರತಿಯೊಂದು ಸಂತೋಷ ಮತ್ತು ರಕ್ಷಣೆಗೆ ಈಗ ಒಳಗಾಗುತ್ತೀರಾ. ನಿಮ್ಮ ದೇಹ, ನಿಮ್ಮ ಮನಸ್ಸು ಮತ್ತು ಎಲ್ಲವೂ ಕೂಡ ನಿಮ್ಮ ಮಾತನ್ನು ಕೇಳುತ್ತದೆ. ನಿಮಗೆ ಕ್ರಮೇಣವಾಗಿ ಶಕ್ತಿ ಸಮತೋಲನದಿಂದ ತುಂಬುತ್ತದೆ. ನೀವು ಯಾವಾಗಲೂ ಕನಸು ಕಂಡಿದ್ದ ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನ ಈಗ ನಿಮ್ಮತ್ತ ಬರುತ್ತದೆ. ನೀವು ಎಲ್ಲವನ್ನ ಅನುಭವಿಸ್ತೀರಾ. ಆದ್ದರಿಂದ ಬೇರೆಯವರ ಮೇಲೆ ನಂಬಿಕೆಯನ್ನ ಇಡೋದನ್ನ ಬಿಟ್ಟು ದೇವರ ಮೇಲೆ ನಂಬಿಕೆಯನ್ನ ಇಟ್ಕೊಳ್ಬೇಕು. ಜನಗಳು ನಿಮ್ಮ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳಲು ಕಾರಣವಾಗುತ್ತದೆ. ಏಕೆಂದರೆ ನಿಮ್ಮ
ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಂತೋಷ, ಶಾಂತಿ, ನೆಮ್ಮದಿಯನ್ನು ಕಂಡು ಅವರು ಅಸೂಯೆ ಪಡ್ತಾರೆ. ಆದರೆ ಭಗವಂತನಲ್ಲಿ ನೀವು ಹೇಳಿಕೊಂಡ ಆಸೆಗಳು, ಕನಸುಗಳು, ಯಾವಾಗಲೂ ನೀವು ಪಟ್ಟ ಪರಿಶ್ರಮಕ್ಕೆ ಯಾವಾಗಲೂ ಉತ್ತಮವಾದ ಫಲವನ್ನು ಕೊಡೋನು ದೇವರ ಆಶೀರ್ವಾದದ ಮೂಲಕ ಮಾತ್ರವಾಗಿರುತ್ತೆ. ನೀವು ಬಹಳಷ್ಟು ಜಾಗರೂಕರಾಗಿರಬೇಕು. ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ, ಖಾಸಗಿ ವಿಚಾರದಲ್ಲಿ ಯಾರನ್ನ ಕೂಡ ಮಧ್ಯದಲ್ಲಿ ಸೇರಿಸ್ಕೊಳ್ಬೇಡಿ. ನಿಮ್ಮ ಸ್ನೇಹಿತರ ಜೊತೆಯಾಗಲಿ, ಯಾರ ಜೊತೆ ಆಗಲಿ ನಿಮ್ಮ ಸ್ವಂತ ಮಾತುಕತೆಯಲ್ಲಿ ನಿಮ್ಮ ಜೀವನದ ಒಂದು ವಿಶೇಷವಾದ ಸಂದರ್ಭವನ್ನು ಅಥವಾ ಕಷ್ಟದ ಪರಿಸ್ಥಿತಿಯನ್ನು, ದುಃಖದ ಪರಿಸ್ಥಿತಿಯನ್ನು ಯಾವುದನ್ನು ಕೂಡ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇವತ್ತಿನ ಜನರು ನಿಮ್ಮ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡು ನಾಳೆ ಎಲ್ಲವನ್ನ ಕೂಡ ಊರ ಮುಂದೆ ಹರಡುತ್ತಾರೆ, ನಿಮಗೆ ಅವಮಾನವನ್ನು ಮಾಡ್ತಾರೆ, ನಿಮ್ಮನ್ನು ನೋಡಿ ನಗುತ್ತಾರೆ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಯಶಸ್ಸು ಬರುವ ತನಕ ಎಲ್ಲವನ್ನ ಕೂಡ ಗೌಪ್ಯವಾಗಿ ಇಟ್ಕೊಳ್ಬೇಕು. ಇನ್ನು ನಾಲ್ಕನೇದಾಗಿ ಸಿಹಿ ಸುದ್ದಿ ಅಂತ ಅಂದರೆ, ನಿಮಗೆ ಮದುವೆ ಆಗಿಲ್ಲ ಅಂದರೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಅಥವಾ ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುತ್ತೆ. ನಿಮ್ಮ ಸಂಬಂಧ ಮುಂದಿನ ಹಂತಕ್ಕೆ ತಲುಪುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಅದೃಷ್ಟದ ಹೊಳೆ ಹರಿಯುವಂತಹ ಸಮಯ ಅಂತ ಹೇಳಬಹುದು. ಒಟ್ಟಾರೆಯಾಗಿ ನೀವು ಕಳೆದುಕೊಂಡದ್ದನ್ನೆಲ್ಲ ಪಡೆದುಕೊಳ್ಳುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ನೀವು ನಿರೀಕ್ಷೆ ಮಾಡಿದಂತೆ ಎಲ್ಲವೂ ಬದಲಾಗ್ತಾ ಇದೆ. ಇದೀಗ ಭವಿಷ್ಯದ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇದ್ರೆ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ. ಏಕೆಂದರೆ ನಿಮ್ಮ ಭವಿಷ್ಯದ ಬಗ್ಗೆ ಈಗ ಚಿಂತಿಸೋದನ್ನು ಬಿಟ್ಟು ನಿಮ್ಮನ್ನು ಮುಂದಕ್ಕೆ ತಳ್ಳುವಂತಹ ಪ್ರಯತ್ನವನ್ನು ಭಗವಂತ ನೀಡ್ತಿದ್ದಾನೆ ಮತ್ತು ನೀವು ಮುಂದುವರಿಯುತ್ತಾ ಹೋಗಬಹುದು. ನೀವು ಪ್ರಯತ್ನಿಸಿದ ರೀತಿಯಲ್ಲೇ ನಿಮಗೆ ಎಲ್ಲವೂ ಸಿಗ್ತಾ ಹೋಗುತ್ತೆ. ನಿಮ್ಮ ಫಲಿತಾಂಶಗಳನ್ನು ಸಾಧಿಸಲಾಗುತ್ತೆ. ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳು ಮತ್ತು ಎಲ್ಲ ರೀತಿಯ ನಿರ್ಧಾರಗಳಿಗೆ ಅಂಟಿಕೊಳ್ಳುವ ಮೂಲಕ ಕೆಲಸವನ್ನು ಏಕಾಗ್ರತೆಯಿಂದ ಮಾಡಲು ಸಾಧ್ಯವಾಗುತ್ತೆ. ಮತ್ತು ಈ ಸಂದರ್ಭದಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಂಶದ ಬಗ್ಗೆ ನೀವು ಗಂಭೀರತೆಯನ್ನು ತೋರಿಸ್ತಾ ಇರ್ತೀರಾ. ಈ ಸಮಯ ಸ್ನೇಹಿತರೆ, ಇದನ್ನು ಮಾಡುವುದು ನಿಮಗೆ ಬಹಳ ಮುಖ್ಯ. ಏಕೆಂದರೆ ನೀವು ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡೋದು, ಶ್ರದ್ಧಾ ಭಕ್ತಿಯಿಂದ ಗಂಭೀರವಾಗಿ ಕೆಲಸ ಬಗ್ಗೆ ಯೋಚನೆ ಮಾಡೋದು, ಅದನ್ನು ಮುಂದುವರಿಸೋದು ನಿಮಗೆ ಎಲ್ಲ ರೀತಿಯ ಯಶಸ್ಸನ್ನು ಸುಲಭವಾಗಿ ನಿಮ್ಮ ಮನೆ ಬಾಗಿಲಿಗೆ ತಂದುಕೊಡುತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯ ಜನರಿಗೆ ಜೂನ್ 10ರಿಂದ 15ನೇ ತಾರೀಕಿನವರೆಗೆ ಅದ್ಭುತವಾದ ಸಂಕೇತಗಳು ಬರ್ತಾ ಇರುತ್ತೆ. ಅದನ್ನು ನಿರ್ಲಕ್ಷಿಸಬೇಡಿ. ಗಡಿಯಾರವು ಯಾವಾಗಲೂ ಕೂಡ ಸಮಯಕ್ಕೆ ಸರಿಯಾಗಿ ತಿರುಗುವಂತೆ ನಿಮ್ಮ ಜೀವನದಲ್ಲಿ ಎಲ್ಲ ಘಟನೆಗಳು ಸರಿಯಾದ ಸಮಯಕ್ಕೆ ನಡೀತಾ ಹೋಗುತ್ತೆ. ನೀವು ಮರೆತರೂ ಕೂಡ ಗಡಿಯಾರ ನಿಲ್ಲೋದಿಲ್ಲ. ಅದೇ ರೀತಿ ದೇವರ ಆಶೀರ್ವಾದ ಬೆಳಗ್ಗೆಯಿಂದಲೇ ನಿಮ್ಮ ಜೀವನಕ್ಕೆ ಕೆಲವೊಂದಿಷ್ಟು ವಿಶೇಷವಾದ ಸೂಚನೆಗಳನ್ನು ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿಯ ತೊಂದರೆಗಳನ್ನು ದೂರ ಮಾಡೋದಕ್ಕೆ ದೇವರ ವಾಸ ಖಂಡಿತವಾಗಿ ಬರುತ್ತೆ. ಇದನ್ನು ನೀವು ಎಂದಿಗೂ ಊಹಿಸೋದಕ್ಕಾಗೋದಿಲ್ಲ. ಈಗ ನಿಮ್ಮ ಶತ್ರುಗಳು ಬಹಿರಂಗವಾಗ್ತಾರೆ. ಅವರಿಂದ ನಿಮಗೆ ಬಂದಂತಹ ತೊಂದರೆಗಳು, ನಿಮ್ಮನ್ನು ವಿರೋಧಿಸಿದಂತಹ ವಿರೋಧಿಗಳ ಬಹಿರಂಗವಾಗುತ್ತೆ. ನಿಮಗೆ ಹೋರಾಡಲು ಸಾಧ್ಯವಾಗುತ್ತೆ. ಅವರ ವಿರುದ್ಧ ಇರ್ತಕ್ಕಂಥ ಎಲ್ಲ ರೀತಿಯ ಆಸೆ, ಕನಸು ಮತ್ತು ಬಾಂಧವ್ಯವನ್ನು ಇಂದಿನಿಂದ ನೀವು ಕಟ್ಟಿ ಹಾಕಿಕೊಂಡಂತಹ ತೊಂದರೆಗಳಿಂದ ಬಿಡುಗಡೆಯನ್ನು ಪಡೆಯುವಂತಹ ಸಮಯ. ವಿರುದ್ಧ ಸಂಚನ ರೂಪಿಸಿ ನಿಮ್ಮನ್ನು ಕೆಡವಲು ಪ್ರಯತ್ನಿಸಿರುವಂತಹ ಜನಗಳ ಒಂದು ಮುಖಬಣ್ಣ ನಿಮಗೆ ಗೊತ್ತಾದಾಗ ನೀವು ಖಂಡಿತವಾಗಿ ದುಃಖದ ಒಂದು ಮಡುವಿನಲ್ಲಿ ಬೀಳ್ಬೋದು. ಆದರೆ ಮುಂದಿನ ದಿನಗಳು ನೀವು ಎಲ್ಲವನ್ನ ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಇವತ್ತಿನ ಸತ್ಯವನ್ನು ನೀವು ಅರಗಿಸ್ಕೊಳ್ಳೇಬೇಕು. ಕಹಿ ಆಗಿರೋದು ಸತ್ಯವಾಗಿರುತ್ತೆ. ಆದರೆ ಕಹಿ ಸತ್ಯ ನಿಮ್ಮ ಜೀವನವನ್ನು ಮುಂದಿನ ದಿನಗಳಲ್ಲಿ ಸಿಹಿ ಮಾಡುತ್ತೆ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಈಗ ಎಲ್ಲದಕ್ಕೂ ಪ್ರತಿಫಲ ಸಿಗುತ್ತೆ. ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ದುಃಖಗಳು ಮತ್ತು ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಈಗ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತೆ. ಆದರೆ ಹಿಂದಿನಿಂದ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ನೀವು ಸರಿಪಡಿಸ್ಕೊಂಡ ನಂತರ ಯಾರನ್ನ ನಂಬಬೇಕು ಮತ್ತು ಯಾರ ಜೊತೆ ಸಹವಾಸವನ್ನ ಮಾಡಬೇಕು, ಯಾವ ರೀತಿ ನಿಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಬೇಕು, ಮನುಷ್ಯರನ್ನ ನಂಬುವ ಬದಲು ದೈವಿಕ ಮಾರ್ಗವನ್ನು ನಂಬಬೇಕು. ದೈವಿಕವಾಗಿ, ಆಧ್ಯಾತ್ಮಿಕವಾಗಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬೇಕು. ಎಲ್ಲವೂ ಕೂಡ ಈಗ ನಿಮ್ಮ ಕೈಯಲ್ಲಿದೆ. ಈ ಒಂದು ವಿಶೇಷವಾದ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮುಂದಿನ ಜೀವನವನ್ನು ಅದ್ಭುತವಾಗಿ ಮಾಡಿಕೊಳ್ಳಿ. ನಿಮಗೆ ಶುಭವಾಗಲಿ. ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ಸದಾ ಬೆಳಕು ಮತ್ತು ಸಂತೋಷ, ಜ್ಞಾನ ಮತ್ತು ಶ್ರೀಮಂತಿಕೆಯಿಂದ ತುಂಬಿರಲಿ ಅಂತ ಹಾರೈಸ್ತಾ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.